ಜೀವನ್ ಭೀಮಾ ನಗರದ ಕೋಡಿಹಳ್ಳಿಯಲ್ಲಿ ನಡೆದ ಯುವತಿ ಅಮೃತ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆರಂಭದಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಕೊಲೆ ಮಾಡಲಾಗಿದೆ ಎನ್ನಲಾಗಿತ್ತು. ಆದರೆ ಆರೋಪಿಗಳಾದ ಸೂರ್ಯ ಹಾಗೂ ಧನುಷ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆಯ ಹಿಂದಿನ ಅಸಲಿ ಕಹಾನಿ ರಿವೀಲ್ ಆಗಿದೆ. ಈ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರೀತಿ ಜೊತೆಗೆ ಹಣಕಾಸಿನ ವ್ಯವಹಾರಕ್ಕೆ ನಡೆಯಿತು ಅಮೃತ ಕೊಲೆ. ಚೀಟಿ ಹಣ ಕೊಡದೆ ಯಾಮಾರಿಸಿದ್ದಕ್ಕೆ ಇರಿದು ಕೊಂದ ಆಸಾಮಿ. ಅದು ಜುಲೈ 13ನೇ ತಾರೀಕು. ಜೀವನ್ ಭೀಮಾ ನಗರದ ಕೋಡಿಹಳ್ಳಿಯಲ್ಲಿ ಅಮೃತ ಎಂಬಾಕೆಯ ಮೇಲೆ ಸೂರ್ಯ ಅನ್ನೋ ಪಾಪಿ ಚಾಕುವಿನಿಂದ ಭೀಕರವಾಗಿ ಇರಿದಿದ್ದ. ತೀವ್ರ ರಕ್ತಸ್ರಾವದಿಂದ ಆಸ್ಪತ್ರೆ ಸೇರಿದ್ದ ಯುವತಿ ಅಮೃತ ಜುಲೈ 15ರಂದು ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ರು. ಪೊಲೀಸರು ತನಿಖೆ ಆರಂಭಿಸಿದಾಗ ಮೊದಲು ಪ್ರೇಮ ವೈಫಲ್ಯದ ಶಂಕೆ ವ್ಯಕ್ತವಾಗಿತ್ತು. ಆದ್ರೀಗ ಪೊಲೀಸರ ಕೆಡ್ಡಾಕ್ಕೆ ಬಿದ್ದಿರುವ ಪಾಪಿಗಳ ವಿಚಾರಣೆಯಿಂದ ಹೊಸ ಸತ್ಯ ಬಯಲಾಗಿದೆ. ಹೌದು, ಧನುಷ್ ಜೊತೆಗೆ ಅಮೃತ ಪ್ರೀತಿಯಲ್ಲಿದ್ದಳು. ಆದರೆ ಧನುಷ್ ತನಗೆ ಈಗಾಗಲೇ ಮದುವೆಯಾಗಿ ವಿಚ್ಛೇದನ ಆಗಿದ್ದ ರಹಸ್ಯವನ್ನ ಅಮೃತಾಳಿಂದ ಮುಚ್ಚಿಟ್ಟಿದ್ದ. ಈ ಮೋಸದ ವಿಚಾರ ತಿಳಿತಾ ಇದ್ದಂತೆ ಅಮೃತ ಆತನಿಂದ ದೂರ ಸರಿದು ಅಂತರ ಕಾಯ್ದುಕೊಂಡಿದ್ದಳು. ಇದರಿಂದ ಧನುಷ್ ನೊಂದಿದ್ದ. ತನ್ನ ಅಣ್ಣನ ನೋವು ನೋಡಿ ಕೆರಳಿ ಕೆಂಡವಾಗಿದ್ದ ಸೂರ್ಯ ಅಣ್ಣನಿಗೆ ಸಿಗದವಳು ಯಾರಿಗೂ ಸಿಗಬಾರದು ಅಂತ ಕೊಲೆಗೆ ಸ್ಕೆಚ್ ಹಾಕಿದ್ದ. ವಿಚಾರಣೆ ವೇಳೆ ಪೊಲೀಸರಿಗೆ ಸಿಕ್ಕ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಅಂದ್ರೆ ಹಣದ ವ್ಯವಹಾರ. ಧನುಷ್ ಮತ್ತು ಅಮೃತ ನಡುವೆ ಪ್ರೀತಿ ಮಾತ್ರವಲ್ಲದೆ ಫೈನಾನ್ಷಿಯಲ್ ಡೀಲಿಂಗ್ಸ್ ಕೂಡ ಇತ್ತು. ಅಮೃತ ತಾಯಿ ನಡೆಸುತ್ತಿದ್ದ ಚೀಟಿಗೆ ಅಮೃತಾಳ ಮಾತನ್ನ ನಂಬಿ ಸೂರ್ಯ ಹಾಗೂ ಧನುಷ್ ಹಣ ಹಾಕಿದ್ರು. ಅದರಲ್ಲಿ ಹೆಚ್ಚಿನ ಕಂತಿನ ಹಣವನ್ನ ಸೂರ್ಯನೇ ಕಟ್ಟಿದ್ದ. ಚೀಟಿ ಅವಧಿ ಮುಗಿದಿದ್ದರೂ ಬರಬೇಕಾಗಿದ್ದ ಬರೋಬ್ಬರಿ 5 ಲಕ್ಷ ರೂಪಾಯಿ ಹಣವನ್ನ ಅಮೃತ ಹಾಗೂ ಆಕೆಯ ತಾಯಿ ವಾಪಸ್ ಕೊಟ್ಟಿರಲಿಲ್ಲ. ಒಂದು ಕಡೆ ಅಣ್ಣನ ಪ್ರೀತಿಯ ನಿರಾಕರಣೆ, ಮತ್ತೊಂದು ಕಡೆ ಕೈಗೆ ಬಾರದ 5 ಲಕ್ಷ ರೂಪಾಯಿ ಹಣ. ಇದೇ ಕೋಪದಲ್ಲಿ ಹಲ್ಲೆ ನಡೆಸಿದ ದಿನವೂ ಸೂರ್ಯ ಅಮೃತಾಳ ಬಳಿ ಹಣ ಕೇಳಿದ್ದ. ಕೊಡಲು ನಿರಾಕರಿಸಿದ ತಕ್ಷಣವೇ ಚಾಕುವಿನಿಂದ ಇರಿದು ಕೊಂದೇ ಬಿಟ್ಟಿದ್ದ. ಒಟ್ಟಿನಲ್ಲಿ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ಮಾತುಕತೆ ಮುಖೇನ ಬಗೆಹರಿಸಿಕೊಳ್ಳಲು ದಾರಿ ಇತ್ತು. ಆದರೆ ಸಿಟ್ಟು ಮತ್ತು ದ್ವೇಷಕ್ಕೆ ಬಲಿಯಾಗಿ ಯುವತಿಯ ಪ್ರಾಣ ತೆಗೆದ ಈ ಕ್ರೂರಿ ಸಹೋದರರು ಈಗ ಕಂಬಿ ಎಣಿಸುತ್ತಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.